ಅಧಿಕಾರಿಯ ಮೇಲೆ ಕೈ ಶಾಸಕ ಸಂಗಮೇಶ್ ಪುತ್ರನ ದರ್ಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಸವೇಶ್ ವಿರುದ್ಧ ಮಹಿಳಾ ಅಧಿಕಾರಿ ಜ್ಯೋತಿ ದೂರು ದಾಖಲಿಸಿದ್ದಾರೆ. ದೂರು ನೀಡಿದ ಬಳಿಕ ಅಧಿಕಾರಿ ಜ್ಯೋತಿ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ದಾಳಿ ವೇಳೆ ನಮ್ಮ ಮೇಲೆ ಗಾಡಿ ಹತ್ತಿಸೋದಕ್ಕೆ ಅಂತ ಹೇಳ್ತಾ ಇದ್ರು. ಅವತ್ತು ದಾಳಿ ವೇಳೆ ನನಗೆ ಬೆದರಿಕೆ ಕರೆ ಸಹ ಬಂತು. ಯಾಕೋ ಸರಿಯಾಗಲ್ಲ ಅಂತ ಹೇಳಿ ವಾಪಸ್ ಬಂದೆ. ಏನು ಸಮಸ್ಯೆ ಆಯಿತೋ ಆ ಬಗ್ಗೆ ದೂರು ಕೊಟ್ಟಿದ್ದೀನಿ ಅಂತ ಭದ್ರಾವತಿಯಲ್ಲಿ ಮಹಿಳಾ ಅಧಿಕಾರಿ ಜ್ಯೋತಿ ಪ್ರತಿಕ್ರಿಯಿಸಿದ್ದಾರೆ. ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರು ಅಂತ ಹೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು. ಮತ್ತೆ ನಮಗೆ ಬೇರೆ ನಮಗೆ ಭಾಳ ಪ್ರಾಬ್ಲಮ್ ಆಯಿತು, ಏನೋ ಈ ಥರ ಎಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟಿಲ್ಲ ಅಷ್ಟೇ. ಅಲ್ಲ, ನಿಮಗೆ ಬೆದರಿಕೆ ಹಾಕುವಂತ ಪ್ರಯತ್ನ? ಹೌದು, ನಮಗೆ ಅಲ್ಲಿ ಅದೇ ನಮ್ಮ ಮೇಲೆ ವೆಹಿಕಲ್ ಹರಿಸಿರೋ ಇವ್ರ ಮೇಲೆ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗಾಟ ಮಾಡೋದು ಅದೆಲ್ಲ ಶುರುವಾಯಿತು. ಹಂಗಾಗಿ ನಾವು ಇದು ಯಾಕೋ ನಮಗೆ ಸೇಫ್ ಕಾಣಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ನಾವು ರಿಟರ್ನ್ ನಮ್ಮ ಸಿಬ್ಬಂದಿ ಕರ್ಕೊಂಡು ನಾನು ರಿಟರ್ನ್. ಈ ಘಟನೆ ನಂತರನೂ ಬೆದರಿಕೆ ಬಂತಲ್ಲ? ಇಲ್ಲ, ನಮಗೆ ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರು ಅಂತ ಹೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು. ಮತ್ತೆ ನಮಗೆ ಬೇರೆ ನಮಗೆ ಭಾಳ ಪ್ರಾಬ್ಲಮ್ ಆಯಿತು, ಏನೋ ಈ ಥರ ಎಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟಿಲ್ಲ ಅಷ್ಟೇ. ಅಲ್ಲ, ನಿಮಗೆ ಬೆದರಿಕೆ ಹಾಕುವಂತ ಪ್ರಯತ್ನ? ಹೌದು, ನಮಗೆ ಅಲ್ಲಿ ಅದೇ ನಮ್ಮ ಮೇಲೆ ವೆಹಿಕಲ್ ಹರಿಸಿರೋ ಇವ್ರ ಮೇಲೆ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗಾಟ ಮಾಡೋದು ಅದೆಲ್ಲ ಶುರುವಾಯಿತು. ಹಂಗಾಗಿ ನಾವು ಇದು ಯಾಕೋ ನಮಗೆ ಸೇಫ್ ಕಾಣಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ನಾವು ರಿಟರ್ನ್ ನಮ್ಮ ಸಿಬ್ಬಂದಿ ಕರ್ಕೊಂಡು ನಾನು ರಿಟರ್ನ್. ಈ ಘಟನೆ ನಂತರನೂ ಬೆದರಿಕೆ ಬಂತಲ್ಲ? ಇಲ್ಲ, ನಮಗೆ ದೂರು ದಾಖಲಿಸಿರುವಂತಹ ಅಧಿಕಾರಿ ಜ್ಯೋತಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಅಂದ್ರೆ ಆ ಕ್ಷಣದಲ್ಲಿ ಆ ಸ್ಥಳದಲ್ಲಿ ಏನು ನಡೀತು ಅನ್ನೋದನ್ನು ಅವರು ಹೇಳಿದ್ದಾರೆ. ಸಂಪೂರ್ಣ ಭಯದ ವಾತಾವರಣ ನಿರ್ಮಾಣ ಆಗೋಗಿತ್ತು. ಅಲ್ಲಿ ನಮ್ಮ ಮೇಲೆ ಯಾರೇನು ಬೇಕಾದರೂ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅನ್ನೋದನ್ನು ಹೇಳ್ತಾರೆ. ಯಾಕೆ ಅಂದರೆ ಇವ್ರ ಮೇಲೆ ಗಾಡಿ ಹತ್ತಿಸ್ರು ಅನ್ನೋದನ್ನು ಹೇಳ್ತಾ ಇದ್ರಂತೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಪ್ರಸನ್ನ. ಈಗ ಈ ಘಟನೆ ತೀವ್ರ ಚರ್ಚೆಗೆ ಕಾರಣವಾಗಿತ್ತು ರಾಜಕೀಯವಾಗಿಯೂ ಕೂಡ. ಈಗ ಅಧಿಕಾರಿ ಜ್ಯೋತಿಯವರು ದೂರು ದಾಖಲಿಸಿದ್ದಾರೆ. ಏನೆಲ್ಲ ಉಲ್ಲೇಖಿಸಿದ್ದಾರೆ ತಮ್ಮ ದೂರಿನಲ್ಲಿ? ವಿಜಯ್, ಏನೀಗ ರಾಜ್ಯಾದ್ಯಂತ ಒಂದು ಚರ್ಚೆಗೆ ಕಾರಣವಾಗಿತ್ತು. ಭದ್ರಾವತಿಯಲ್ಲಿ ಕರ್ತವ್ಯ ನಿರತರಾದಂತಹ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿ ಜ್ಯೋತಿ ಅವರು ಮೊನ್ನೆ ಸಿಗಿಯಬಾಗಿ ಅನ್ನೋ ಒಂದು ಪ್ರದೇಶದಲ್ಲಿ ಅಕ್ರಮ ಮಳೆಗಾರಿಕೆ ನಡೀತಿತ್ತು. ಅದ್ರ ಮಾಹಿತಿ ಆಧರಿಸ್ಬಿಟ್ಟು ಅಲ್ಲಿ ಸ್ಥಳಕ್ಕೆ ತೆರಳಿದ ಸಂದರ್ಭದಲ್ಲಿ ಶಾಸಕರ ಬೆಂಬಲಿಗರು ಒಬ್ರು ದೂರನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಅವರಿಗೆ ಕರೆ ಮಾಡಿದ ಸಂದರ್ಭದಲ್ಲಿ ಅವರು ಕರೆ ಸ್ವೀಕರಿಸಲ್ಲ. ಹಾಗಾಗೇನೆ ಅವರು ಅಲ್ಲಿ ಸ್ಪೀಕರ್ನ ಆನ್ ಮಾಡೋ ಸಂದರ್ಭದಲ್ಲಿ ಶಾಸಕರ ಪುತ್ರ ಅಂತ ಬಸವೇಶ್ ಅವರು ಮಾತನಾಡಿದ್ದಾರೆ ಅಂತ ಏನು ಆವಾಚ್ಯ ಶಬ್ದಗಳನ್ನು ನಿಲ್ಲಿಸ್ಯಾರೆ ಅಂತ ಹೇಳ್ಬಿಟ್ಟು ಆ ಒಂದು ಪ್ರಕರಣ ಏನು ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದ್ದು. ಈ ಒಂದು ಪ್ರಕರಣ ಈಗ ಯೂಟರ್ನ್ ತಗೊಂಡಿರೋಂಥದ್ದು. ಏನಪ್ಪಾ ಅಂತಂದ್ರೆ ಈ ಘಟನೆ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟ ನಂತರ ಭದ್ರಾವತಿಯ ಹಳೇನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನು ಘಟನೆ ನಡೀತು ಆ ಒಂದು ಸ್ಟೇಷನ್ಗೆ ಇದೀಗ ತಾನೇ ಆಗಮಿಸಿ ತೆರಳಿರುವಂತಹ ಜ್ಯೋತಿ ಅವರು ಒಂದು ದೂರು ನೀಡಿದ್ದಾರೆ. ಅದರಲ್ಲಿ ಅನಾಮಧೇಯ ವ್ಯಕ್ತಿ ನನಗೆ ಈ ರೀತಿಯ ಜೀವ ಬೆದರಿಕೆ ಹಾಕಿದ್ರು, ಮತ್ತೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು, ಹಾಗೆ ಅವ್ಯಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ರು ಅಂತ ಹೇಳಿದ್ದಾರೆ. ಯಾರೇ ಒಂದು ಸ್ಪಷ್ಟವಾಗಿರುವಂತಹ ವ್ಯಕ್ತಿಯ ಹೆಸರಿನಾಗಲಿ ಅಥವಾ ಒಂದು ಇಲ್ಲಿ ಉಲ್ಲೇಖ ಮಾಡಿದ್ರದನ್ನು ನಾವಿಲ್ಲಿ ಗಮನಿಸಬಹುದು. ಒಟ್ಟಾರೆ ಈ ಒಂದು ಪ್ರಕರಣ ಯೂ ಟರ್ನ್ ಪಡೆಯೋದ್ರ ಮೂಲಕ ಅನಾಮಧೇಯ ವ್ಯಕ್ತಿಯಿಂದ ನನಗೆ ಜೀವ ಬೆದರಿಕೆ ಬಂದಿತ್ತು, ಹಾಗಾಗಿ ಅದೊಂದು ಅವ್ಯಾಚ್ಯ ಶಬ್ದಗಳಿಂದ ನಿಂದನಾಗಿತ್ತು, ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತ ಒಂದು ಘಟನೆ ಆಗಿತ್ತು. ಹಾಗಾಗಿ ಇದ್ರ ಬಗ್ಗೆ ತನಿಖೆ ಕೈಗೊಂಡು ಕ್ರಮ ಕೈಗೊಳ್ಳಬೇಕು, ಮತ್ತೆ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಅವರು ಈಗ ದೂರನ್ನ ಕೊಟ್ಟು ತೆರಳಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಸನ್ನ. ಒಟ್ಟಿನಲ್ಲಿ ತಮಗೆ ಏನೇನೆಲ್ಲ ತೊಂದರೆ ಆಯಿತು, ತೊಡಕಾಯಿತು, ಯಾವ ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಸಿದ್ರು ಅದೆಲ್ಲವನ್ನೂ ಕೂಡ ಸವಿವರವಾಗಿ ತಮ್ಮ ದೂರಿನಲ್ಲಿ ಅಧಿಕಾರಿ ಜ್ಯೋತಿ ಅವರು ವಿವರಿಸಿದ್ದಾರೆ. ಅದಾದಮೇಲೆ ಮಾಧ್ಯಮಗಳಿಗೂ ಪ್ರತಿಕ್ರಿಯಿಸ್ತಾ ಇದ್ರು. ಆಗ ಹೇಳ್ತಾ ಇದ್ರು ಭಯದ ವಾತಾವರಣ ಸೃಷ್ಟಿಯಾಯಿತು, ಅಲ್ಲಿ ಕೂಗಾಟ ಕಿರ್ಚಾಟ ಎಲ್ಲ ಇದ್ದಕ್ಕಿದ್ದ ಹಾಗೆ ಶುರುವಾಗಿತ್ತು. ಇವ್ರ ಮೇಲೆ ಗಾಡಿ ಹತ್ತಿಸಿರೋ ಅಂತ ಹೇಳೋದನ್ನು ಕೇಳಿಸ್ಕೊಂಡೆ ನಾನು. ಅದೆಲ್ಲ ಆದಮೇಲೆ ಇನ್ಯಾಕೋ ಅಲ್ಲಿ ಸ್ಥಳದಲ್ಲಿರೋದು ಸರಿಯಲ್ಲ ಅನ್ನಿಸ್ತು. ಅಂದರೆ ಅಪಾಯ ಕಾದಿತ್ತು, ಒಂದು ವೇಳೆ ನಾವು ಸ್ಥಳದಲ್ಲಿ ಇದ್ದಿದ್ರೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ದಾಗಿತ್ತು. ಅದನ್ನು ಇನ್ನೂ ಇಲ್ಲೇ ಇದ್ದರೆ ಯಾಕೋ ಸರಿ ಹೋಗೋದಿಲ್ಲ ಅನಿಸಿ ಅದಾದಮೇಲೆ ನಾವು ಅಲ್ಲಿಂದ ಹೊರಟು ಬಿಟ್ವಿ. ಈಗ ಏನೇನಾಯಿತು ಅನ್ನೋದನ್ನು ವಿವರವಾಗಿ ನಾನು ದೂರಿನಲ್ಲಿ ಉಲ್ಲೇಖ ಮಾಡಿದ್ದೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬೆದರಿಕೆ ಹಾಕಿದ್ರು, ಅನಾಮಿಕ ವ್ಯಕ್ತಿಗಳು ನಮಗೆ ಈ ರೀತಿಯಾಗಿ ಬೆದರಿಕೆ ಹಾಕಿದ್ರು, ನಮ್ಮ ಮೇಲೆ ಏಕಾಏಕಿ ಕೂಗಾಡೋದಕ್ಕೆ ಕಿರ್ಚಾಡೋದಕ್ಕೆ ಮುಂದಾದರು, ಇವ್ರ ಮೇಲೆ ಗಾಡಿ ಹತ್ತಿಸ್ರು ಅನ್ನುವಂಥ ಮಾತುಗಳನ್ನು ಜೋರಾಗಿ ಹೇಳ್ತಾ ಇದ್ರು. ಇದು ಯಾಕೋ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ಅರಿತುಕೊಂಡು ನಾವು ತಕ್ಷಣವೇ ಅಲ್ಲಿಂದ ಹೊರಟು ಬಂದುಬಿಟ್ವಿ ಅನ್ನುವಂಥದ್ದನ್ನು ಘಟನೆ ನಡೆದಾಗ ಅಲ್ಲಿ ಏನಾಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೆಲ್ಲ ಅಂಶಗಳನ್ನು
ಒಳಗೊಂಡ ಹಾಗೆ ಅಧಿಕಾರಿ ಜ್ಯೋತಿ ಅವರು ದೂರನ್ನು ದಾಖಲಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.